ದೈವಂ ಶರಣಂ ಗಚ್ಚಾಮಿ. ನಾವು ನಂಬಿರೋದು ಆ ದೈವದ ಅಪ್ಪಣೆ ಇಲ್ಲದೆ ಈ ಭೂಮಿ ಮೇಲೆ ಒಂದು ಹುಲ್ಲುಗಡ್ಡಿನೂ ಅಲುಗಾಡಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಏನೇ ನಡೆದ್ರೂ ಅವನ ಆಟಾನೆ. ಇಂಟ್ರೋ ಮುಗೀತು. ಇನ್ನು ಸಿನಿಮಾದೊಳಗೆ ಹೋಗೋಣವಾ? ಹಾ, ನೀವೇನಾದ್ರೂ ಈ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. 2022 ಕನ್ನಡ ಫಿಲಂ ಇಂಡಸ್ಟ್ರಿಗೆ ಗೋಲ್ಡನ್ ಇಯರ್ ಅಂತಾನೆ ಹೇಳ್ಬೋದು. ಏಪ್ರಿಲ್ನಲ್ಲಿ KGF, ಸೆಪ್ಟೆಂಬರ್ನಲ್ಲಿ ಕಾಂತಾರ ಅಂತ 2 ಅದ್ಭುತ ಚಿತ್ರಗಳು ತೆರೆ ಕಂಡಿತ್ತು. ಈ 2 ಸಿನಿಮಾಗಳನ್ನ ನಿರ್ಮಾಣ ಮಾಡಿದಂತ ಸಂಸ್ಥೆ ಹೊಂಬಾಳೆ ಫಿಲಮ್ಸ್. ಎಸ್ಪೆಷಲಿ ಕಾಂತಾರ ನಮ್ಗೆ ಸರ್ಪ್ರೈಸಿಂಗ್ ಎಲಿಮೆಂಟ್ ಆಗಿತ್ತು. ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿ ಕಾಂತಾರ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಸೌಂಡ್ ಮಾಡಿತ್ತು. ನಂತರ ದೇಶಾದ್ಯಂತ ರಿಲೀಸ್ ಆಗಿ ನಮ್ಮ ರಿಷಬ್ ಶೆಟ್ಟಿ ಅವರು ಡಿವೋಷನಲ್ ಸ್ಟಾರ್ ಆಗಿ ಹೊರಹೊಮ್ಮೋದಷ್ಟೇ ಅಲ್ಲದೆ ತಮ್ಮ ಅದ್ಭುತ ನಟನೆಗೆ ನ್ಯಾಷನಲ್ ಅವಾರ್ಡ್ ಕೂಡ ತಗೊಂಡ್ರು. ಕಾಂತಾರ ರಿಲೀಸ್ಗೂ ಮುಂಚೆ ರಿಷಬ್ ಶೆಟ್ಟಿ ಅವರು ಕಾಂತಾರ 2 ಮಾಡೋ ಯಾವುದೇ ಯೋಚನೆ ಇಲ್ಲ ಅಂತ ಹೇಳಿದ್ರು. ಆದರೆ ಚಿತ್ರ ಬಿಡುಗಡೆಯಾಗಿ ಅದ್ಭುತ ಯಶಸ್ಸು ಕಂಡ ಮೇಲೆ ನೀವು ನೋಡಿದ್ದು ಕಾಂತಾರ 2, ಕಾಂತಾರ 1 ಇನ್ನೂ ಬರೋಕೆ ಬಾಕಿ ಇದೆ ಅಂತ ಹೇಳಿದ್ರು. ನೀವು ಗಮನಿಸಿದ್ರೆ ಕಾಂತಾರ ಚಿತ್ರತಂಡ ಪಂಜುರ್ಲಿ ದೈವದ ಅಪ್ಪಣೆಯನ್ನು ಪಡೆಯುವಾಗ ಹುಷಾರಾಗಿ ಇರು ಎಂದು ಎಚ್ಚರಿಸಿತ್ತು. ಆದರೆ ಈಗ ಕೋಇನ್ಸಿಡೆನ್ಸ್ಲಿ ಚಿತ್ರಕ್ಕೆ ಒಂದರಿಂದ ಒಂದು ಸಮಸ್ಯೆಗಳು ಬರ್ತಾನೆ ಹೋಗ್ತಿವೆ. ಫಿಲಂ ಟೀಮ್ ಟ್ರಾವೆಲ್ ಮಾಡ್ತಿದ್ದಂತ ಬಸ್ ಪಲ್ಟಿ ಆಗೋದು, ಫಿಲಂನಲ್ಲಿ ಆಕ್ಟ್ ಮಾಡಿದಂತ ಕೆಲವು ಆರ್ಟಿಸ್ಟ್ಗಳ ಸಾವು, ಹೀಗೆ ಒಂದಾದ್ಮೇಲೆ ಒಂದರಂತೆ ಸಮಸ್ಯೆಗಳು ಬರ್ತಾನೆ ಹೋಗ್ತಿವೆ. ನಮ್ಮ ಮೀಡಿಯಾದವರು ಇವೆಲ್ಲವನ್ನ ದೈವದ ನುಡಿಗೆ ಸೇರಿಸ್ತಾ ಹೋದ್ರು. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಉಡುಪಿ ದಕ್ಷಿಣ ಕನ್ನಡ ಕೆಲ ಭಾಗಗಳಲ್ಲಿ ಜನ ಕಾಂತಾರ ಸಿನಿಮಾವನ್ನ ವಿರೋಧಿಸಿದ್ದು ಕೂಡ ಇದೆ. ನಮ್ಮ ದೈವವನ್ನ ನಿಮ್ಮ ಸಿನಿಮಾದ ಬಂಡವಾಳವನ್ನಾಗಿ ಮಾಡಿಕೊಳ್ಳಬೇಡಿ ಅಂತ ಕೋರ್ಟ್ ಮೆಟ್ಲು ಕೂಡ ಏರಿದ್ರು. ಇನ್ನು ನಮಗೂ ಕೂಡ ದೈವವನ್ನು ನಂಬುವವರಾಗಿ ನಮ್ಮ ದೈವವನ್ನ ಕೆಲ ಅವಿವೇಕಿಗಳು ಅದರ ಪ್ರಭಾವ ಗೊತ್ತಿಲ್ಲದೆ ಅಪಹಾಸ್ಯ ಮಾಡಿದ್ದು ತುಂಬಾ ಬೇಜಾರಾಯ್ತು. ಇನ್ಫ್ಯಾಕ್ಟ್ ಯಾರು ಈ ರೀತಿ ಮಾಡಬಾರ್ದು ಅಂತ ರಿಷಬ್ ಶೆಟ್ಟಿ ಅವರು ಮೀಡಿಯಾದ ಮುಂದೆ ಬಂದು ಆ ಅವಿವೇಕಿಗಳಿಗೆ ಬೇಡ್ಕೊಂಡ್ರು. ಎಷ್ಟಾದ್ರೂ ನಮ್ಮ ದೈವದ ಅಪಹಾಸ್ಯ ನಿಲ್ಲೇ ಇಲ್ಲ. ಇನ್ನು ಕಾಂತಾರ 1 ಚಿತ್ರತಂಡದಿಂದ ಯಾವುದೇ ಅಪ್ಡೇಟ್ಸ್ಗಳು ಬರ್ತಿಲ್ಲ. ಒಂದು ಟೀಸರ್ ಬಂದಿದ್ದು ಬಿಟ್ರೆ ಇನ್ನೆಲ್ಲಾ ರೀತಿ ಕೆಟ್ಟ ಅಪ್ಡೇಟ್ಸ್ಗಳೇ ಬರ್ತಾ ಹೋಗ್ತಿದೆ. ಹೊಂಬಾಳೆ ಫಿಲಮ್ಸ್ ಅವರು ಕಾಂತಾರ 1 ಚಿತ್ರ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗೋದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನೇ ಆದ್ರೂ ಹೋದ ಸಲ ಆದ ಯಾವುದೇ ತಪ್ಪುಗಳು ಇಲ್ಲಿ ಆಗದೆ ಇರಲಿ ಅಂತ ಆ ದೈವವನ್ನ ಬೇಡ್ಕೊಳ್ತಾ ಚಿತ್ರ ಹೇಳಿದ ದಿನಕ್ಕೆ ಬಂದು ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಹೆಸರು ತಂದುಕೊಡ್ಲಿ ಅಂತ ಬೇಡ್ಕೊಳ್ಳೋಣ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಆಸ್ ಯೂಶುವಲ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.